ಹೆಲೋ ಹಾಯ್ ಫ್ರೆಂಡ್ಸ್, ಇನ್ನೇನು ನನ್ನ ಸೊಸೆಗೆ 9 ತಿಂಗಳು ಬಿತ್ತಲ್ವಾ, ಅದಕ್ಕೆ ಬೇಗ ನಾಮಕರಣ ಮತ್ತು ಹುಟ್ಟುಕೂದಲು ಮಾಡಿಬಿಡೋಣ ಅಂತ. ಈ ತಿಂಗಳಲ್ಲಂತೂ ಫಂಕ್ಷನ್ಗಳು ಜಾಸ್ತಿನೇ ಇದ್ವು. ಅದಕ್ಕೆ ಯಾವ ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂತ 30ನೇ ತಾರೀಕಿಗೆ ಅವಳಿಗೆ ಇನ್ನೂ 9 ತಿಂಗಳು ಬಿದ್ದಿದ್ದು, ಇನ್ನೂ ಲೇಟ್ ಆಗಿಬಿಟ್ರೆ ಟೈಮ್ ಮುಗ್ದೋಗ್ಬಿಡುತ್ತೆ ಅಂದ್ಬಿಟ್ಟು 9 ತಿಂಗಳು ಫಂಕ್ಷನ್ ಮಾಡೋಣ ಅಂತ. ಹಾಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಬಿಡೋಣ, ಯಾಕಂದರೆ ಅವತ್ತಿನ ದಿನ ಫಂಕ್ಷನಲ್ಲಿ ಕಿರಿಕಿರಿ ಆಗ್ತಿರುತ್ತೆ, ಅಳ್ತಾ ಇರುತ್ತಲ್ಲಿ, ಮಾಡ್ಸೋಕ್ಕಾಗುತ್ತೋ ಇಲ್ವಾ ಅಂತ ಮೊದಲೇ ಮಾಡಿಸೋಣ ಅಂತ. ಇಲ್ಲಿ ತುಮಕೂರಲ್ಲಿ ನಮ್ಮ ಬೆಳಗುಂಬ ರೋಡಲ್ಲಿ ಸರಪಳಿ ಮಠದ ಹತ್ರ ಸ್ನ್ಯಾಪ್ ಹೌಸ್ ಅಂತ ಇದೆ. ಈ ಮಕ್ಕಳಿಗೆ ಮತ್ತು ಮೆಟರ್ನಿಟಿ ಫೋಟೋಶೂಟ್ ಎಲ್ಲ ರೆಡಿ ಇರುತ್ತೆ ಇಲ್ಲಿ. ನಾವು ಯಾವ ಥೀಮ್ ಬಗ್ಗೆ ಹೇಳಿದ್ರೆ ಅವರೆಲ್ಲ ಅದರ ರೆಡಿ ಮಾಡಿ ಇಟ್ಬಿಡ್ತಾರೆ ಇಲ್ಲಿ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿನೇ ಅನಿಸುತ್ತೆ, ಆದರೆ ನಾವು ಆ ಥರ ಎಲ್ಲ ಸೆಟ್ಟಿಂಗ್ ತೊಗೊಂಬಂದು ಅವೆಲ್ಲ ಮಾಡಿಸ್ಕೊಳಕ್ಕಾಗಲ್ಲ. ಆದರೆ ಈ ಥರ ಎಲ್ಲ ರೆಡಿ ಮಾಡ್ತಾರೆ. ಒಂದು ಫೋಟೋ ಅವರೆಲ್ಲ ಕ್ಲಿಕ್ ಮಾಡ್ಕೊಡೋಕ್ಕೆ ನಮಗೆ ಇನ್ನೇನು ಫ್ರೇಮು ಕೊಡೋಲ್ಲ ಅವರು, ಜಸ್ಟ್ ಸಾಫ್ಟ್ ಕಾಪೀಸ್ ಕೊಡ್ತಾರೆ. ಕ್ಯಾಮ್ರಾ ಎಷ್ಟಿರ್ತೋ ಅಷ್ಟೆಲ್ಲ ಫೋಟೋ ತೆಗೆಸಿ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಕೊಡ್ತಾರೆ ಅವರು. ಅದರಲ್ಲಿ ನಾವು ಯಾವುದಾದ್ರೂ ಒಂದು 5 ಕಾಪೀಸು ಅವ್ರಿಗೆ ಕಳಿಸ್ಬೇಕು. ಅದರಲ್ಲಿ ಅದನ್ನೇ ಒಂದು ಶಾರ್ಟ್ ವಿಡಿಯೋ ಆಗಿ ಮಾಡಿಕೊಡ್ತಾರೆ. ಆದರೆ ಥೀಮ್ ತುಂಬ ಚೆನ್ನಾಗಿತ್ತು. ಇದೆಲ್ಲ ಫ್ಲವರ್ ಇವೆಲ್ಲ ಇದು ಮಾಡಿರೋದೆಲ್ಲ ನಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದರಲ್ಲೆಲ್ಲ ಮೆಟೀರಿಯಲ್ಸ್ ಎಲ್ಲ ಇದೆ. ಇದು ಇನ್ನೊಂದು ಥೀಮ್ ರೆಡಿ ಮಾಡಿದ್ದಾರೆ, ಈ ಕಡೆ ನೋಡ್ತಾ ಇರ್ಬೋದು. ನಮ್ಗೆ ಯಾವ ಥರ ಬೇಕು, ಕೃಷ್ಣ ವೇಷ ಮತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ಲು ಮತ್ತು ಬೀಚ್ ಪಕ್ಕ ಕೂತ್ಕೊಳ್ಳೋದು, ಆ ಥರ ಎಲ್ಲ ಚೆನ್ನಾಗಿತ್ತು. ಬರ್ಡೇ ಸ್ಪೆಷಲ್ ಎಲ್ಲ ಬೆಲೂನ್ ಕಟ್ಟಿಸಿ ಫೋಟೋಶೂಟ್ ಮಾಡಿಸೋದು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗಂತೂ ಇದು. ಮತ್ತು ಮಕ್ಕಳಿಗೆಲ್ಲ ಹಿಂಸೆ ಆದರೆ ಮಲಗೋದಕ್ಕೆ ಒಂದು ರೂಮ್ ಕೂಡ ಕೊಟ್ಟಿದ್ರು ನಮಗೆ ಇಲ್ಲಿ. ಫೀಡ್ ಮಾಡಿಸೋದಕ್ಕೆ ಕೆಲವೆಲ್ಲ ಇದಾಗಿ ಸುಸ್ತಾಗಿಬಿಡ್ತಾರೆ ಮಕ್ಕಳು, ಒಂದೊಂದು ಸತಿ ಹಠ ಮಾಡ್ತಾಯಿದ್ರೆ ಅಲ್ಲಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಕರ್ಕೊಂಬರ್ಬೋದು, ಟೈಮು ಕೊಡ್ತಾರೆ ನಮಗೆ ಅಲ್ಲಿ. ಮತ್ತು ಇನ್ನೊಂದು ಥೀಮ್ಗೆ ಹೇಳಿದ್ನಲ್ಲ, ಇದಂತೂ ತುಂಬ ಸಖತ್ತಾಗಿ ಕಾಣ್ತಾ ಇತ್ತು ಇವಳಿಗೆ. ಡ್ರೆಸ್ ಇದು ಬಾಯ್ ಡ್ರೆಸ್ ಇದು. ಆದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಥೀಮ್ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಸೆಲೆಕ್ಟ್ ಮಾಡೋದು ಅದಕ್ಕೆ ಒಂದೊಂದು ಸತಿ ಸೂಟ್ ಆಗೋಲ್ಲ ಆ ಡ್ರೆಸ್. ಅದಕ್ಕೆ ಇದು ನಾವು ಅದರಲ್ಲಿ ಥೀಮಲ್ಲಿ ಕೊಟ್ಟಿದ್ದೆ ಚೂಸ್ ಮಾಡಿದ್ವಿ. ಮೊದಲೇ ಹಾಕಿದ್ವಲ್ಲ ಡ್ರೆಸ್, ಅದು ನಾವು ಥೀಮಲ್ಲಿ ಬೇಡ ಬಿಡು ಚೆನ್ನಾಗಿರುತ್ತೆ ಅಂತ ಫ್ರಾಕ್ ತೊಗೊಂಡ್ರೆ ಆ ಥೀಮ್ಗೆ ಆ ಡ್ರೆಸ್ ಸೂಟ್ ಆಗಲಿಲ್ಲ. ನೀವೇನಾದರೂ ಆ ಥರ ಚೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ಥೀಮ್ ಯಾವ್ದು ಕೊಟ್ಟಿರ್ತಾರೋ ಅದನ್ನೇ ಚೂಸ್ ಮಾಡ್ಕೊಳ್ಳಿ ಡ್ರೆಸ್ಸು. ಅವಳಂತೂ ಒಂದು ಪೋಸ್ ಕೊಡೋಂದ್ರೂ ಕೊಡ್ತಾನೇ ಇರಲಿಲ್ಲ, ಅಷ್ಟು ಇದು ಮಾಡ್ಕೊತಾ ಇದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು. ಫೋಟೋ ನೋಡು ಅಂತಂದರೆ ಟೋಪಿ ಕೀಳೋದು, ಟೋಪಿ ಕೂತ್ಕೊಂಡು ಮೇಲೆ ಕೂತ್ಕೊಂಡ್ರೆ ಅವನ್ನೆಲ್ಲ ಕೀಳೋದು ಅದೇ ಮಾಡ್ತಾಯಿದ್ಲು. ಫೋಟೋ ಒಂದು ಸ್ಮೈಲ್ ಕೊಡಂದ್ರೆ ಕೊಡ್ತಾ ಇರಲಿಲ್ಲ. ಏನು ಕೊಟ್ಟರು ಬಾಯಲ್ಲಿ ಇಟ್ಕೊತಾನೆ ಇರ್ತಾಳೆ ಇಲ್ಲಿ. ಇವಾಗಲೇ ಇಷ್ಟೊಂದು ಫ್ರೀಯಾಗಿದ್ರೇ ಮಕ್ಳು ಫೋಟೋ ತೆಗೆಸ್ಕೊಳೋದು ಕಷ್ಟ, ಇನ್ನು ಅಂಥ ಸೆಕೆಯಲ್ಲಿ ಸ್ವಲ್ಪ ಇದಾಗ್ಬಿಡುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಈ ಥರ ಫೋಟೋಶೂಟ್ ಮಾಡಿಸೋಣ ಅಂತಂದು ನಮ್ಗೆ ಐಡಿಯಾ ಬಂದಿದ್ದು. ಈ ಡ್ರೆಸ್ಸಲ್ಲಂತೂ ಸಖತ್ ಕ್ಯೂಟಾಗೆ ಕಾಣ್ತಾ ಇದ್ಲು ಇವಳು ಅಂತೂ. ನಾವು ಬೇಕಾದರೆ ಈ ಥರ ಹಿಂದೆ ಎಲ್ಲ ಜೋಡಿಸ್ಬಿಟ್ಟು ಇವೆಲ್ಲ ರೆಡಿ ಮಾಡ್ಕೋಬೋದು. ಆದರೂ ಕಾಸ್ಟ್ ಜಾಸ್ತಿ ಆಗುತ್ತಲ್ವ, ಫ್ಲವರ್ಸು ಅವೆಲ್ಲ ನಾವು ರೆಡಿ ಮಾಡ್ಕೊಳಕ್ಕೆ. ಹಿಂದೆ ಅದು ಜಸ್ಟ್ ಬರೀ ವಾಲ್ ಪೇಪರ್ ಅಷ್ಟೇ ಒಂಥರ ಇರೋದು ಅದು. ಆದರೂ ಏನೋ ಬೆಲೂನ್ ಕಟ್ಟಿದ್ದಾರೆ, ಆ ಥರ ಎಲ್ಲ ಚೆನ್ನಾಗಿ 3D ಪ್ರಿಂಟರ್ ಥರ ಚೆನ್ನಾಗಿ ಕಾಣುತ್ತೆ ಅದು. ಫೋಟೋದಲ್ಲಂತೂ ಇನ್ನೂ ಸಖತ್ತಾಗಿ ಕಾಣ್ತಾ ಇತ್ತು ಅದು ಫೋಟೋ ತೆಗೆದಿದ್ರೆ ಅವರು. ಮೊಬೈಲಲ್ಲಿ ಅವ್ರ ಅಮ್ಮನೂ ಫುಲ್ ಒಂದು ತಿಂಗಳಿಗೆ ಮಂತ್ಲಿ ಬರ್ತಾರೆ ಮಾಡ್ತಾರಲ್ಲ, ಅದರಲ್ಲೇ ಏನೇನೋ ಜೋಡಿಸಿ ಅವನ್ನೆಲ್ಲ ಮಾಡಿದ್ದಾರೆ. ಆದರೂ ಇವು ಒಂದು 2 ಜೊತೆಗೆ ಆ್ಯಡ್ ಆಗಿರಲಿ ಅಂತಂದು ಮೊಬೈಲಲ್ಲೇ ತಗೊಂಡ್ಬಿಡ್ಬೋದು ನಾವು ಇದೇ ಥರ ಕಾಫೀಸ್ ಎಲ್ಲ. ಫುಲ್ ಸೆಕೆ ಬೇರೆ ಅವಳಿಗೆ. ಎಷ್ಟು ಸತಿ ಟೋಪಿ ಹಾಕ್ತಾನೆ ಹಾಕ್ತಾನೆ ಇದ್ಲು, ಒಂದು ಸೆಕೆಂಡ್ ಇಟ್ಕೊತಾ ಇರಲಿಲ್ಲ ಅವಳು. ನೋಡಿ ಫೋಟೋ ತೆಗಿತಾ ಇದ್ರೆ ಕುತ್ಕೊಂಡು ಎಷ್ಟು ಇದು ಮಾಡ್ತಾ ಇದ್ದಾಳೆ ಇಲ್ಲಿ. ಅಂತಾನೆ ಇದ್ದಾಳೆ ಇಲ್ಲಿ ಹಾಡು ಹೇಳ್ಕೊತ. ನಾವು ಎಷ್ಟು ಮಾತಾಡ್ಸಿದ್ರು ಅವಳು ಸ್ಮೈಲೇ ಮಾಡ್ತಿಲ್ಲ, ಅವಳ ಪಾಡಿಗಳು ಕೀಳೋದ್ರಲ್ಲೇ ಬ್ಯುಸಿಯಾಗಿದ್ಲು ಅಲ್ಲಿ. ಆದರೂ ಮುಂದಕ್ಕೆ ಒಂಥರ ಮೆಮೊರಿ ಚೆನ್ನಾಗಿರುತ್ತಲ್ವ ಮಕ್ಕಳು ನೋಡ್ತಾ ಇರುವಾಗ ಇವೆಲ್ಲ. ನೋಡಿ ಫೋಟೋಸ್ ನಮ್ಮ ಮೊಬೈಲಲ್ಲಿ ತೆಕ್ಕೊಂಡಿರೋವು ಇನ್ನೂ ಅವ್ರು ಕೊಟ್ಟರೆ ಇನ್ನೂ ಚೆನ್ನಾಗಿದ್ದಾವೆ ಕಾಫೀಸ್ ಎಲ್ಲ. ಅವ್ರು ಇದು ಮಾಡಿರೋದು ಎಡಿಟ್ ಮಾಡಿ ಕಳಿಸ್ತಾರೆ ಅವರು. ಶಾರ್ಟ್ ವಿಡಿಯೋ ಮಾಡ್ತಾರೆ ಒಂಥರ ಸಿಂಪಲ್ಲಾಗಿ. ನಂಗೆ ಮೊದಲೇ ಹೇಳಿದ್ನಲ್ಲ, ಅದು ಮೆರೂನ್ ಡ್ರೆಸ್ ಅಷ್ಟೊಂದು ಸೂಟ್ ಆಗಲಿಲ್ಲ ಆ ಥೀಮ್ಗೆ. ಅದಕ್ಕೆ ನೋಡಿ ಸ್ವಲ್ಪ ಇದು ಮಾಡಿ ಅಂತ ಅಂದಿದ್ದಕ್ಕೆ ಅದೇ ಥೀಮ್ನೇ ಸ್ವಲ್ಪ ಹಿಂಗೆ ಈ ಥರ ಮಾಡಿ ಬೇರೆ ಡ್ರೆಸ್ ಹಾಕಿ ತೆಗೆದ್ರು. ಆಗಲೇ ಅವಳು ಸುಸ್ತಾಗಿಬಿಟ್ಟಿತ್ತು, ಅಳೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ಲು. ಈ ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಥೀಮಲ್ಲೇ ಅದೇ ಇದ್ದಿದ್ದು ಡ್ರೆಸ್ ಅವ್ರು ಕೊಟ್ಟಿದ್ದು ಕಳಿಸಿದ್ದು. ಈ ರೀತಿ ಎಲ್ಲ ಫೋಟೋ ನೋಡಿ ಹಿಂದೆ ವಾಲ್ ಪೇಪರ್ ಅದಷ್ಟೇ ಇರೋದು, 3D ಪ್ರಿಂಟರು ಏನೋ ಫುಲ್ ಇದಾಗಿದೆ ಅನ್ನೋ ಥರ ಕಾಣ್ತಾ ಇದೆ ನಮಗದು. ಆ ಕಡೆ ಈ ಕಡೆ ಬೊಕ್ಕೆ ಇಟ್ಟಿದ್ದಾರೆ ಅಷ್ಟೇ. ಇದನ್ನೇ ಇನ್ನೊಬ್ರು ಯಾರೋ ಬೇರೆಯವ್ರು ಬರ್ತಾರಂತ ಅವ್ರು ಥೀಮ್ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ನಾವು 2 ಥೀಮ್ ಸೆಲೆಕ್ಟ್ ಮಾಡಿದ್ದು. ಅದರಲ್ಲಿ ನಾವು ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಇದು ತೆಕ್ಕೊಂಡಿದ್ದು. ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ಲು ಅವಳಂತೂ.
ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೇನು ಅವಳಿಗೆ ಕಿವಿ ಚುಚ್ಚೋದಿರುತ್ತಲ್ಲ, ಅವತ್ತಿನ ದಿನ ಆಗಲ್ಲ, ಸ್ವಲ್ಪ ಮುಂಚೆನೇ ಫೋಟೋಶೂಟ್ಗಿನ ನಾಮಕರಣಕ್ಕಿಂತ ಮುಂಚೆನೇ ಕಿವಿ ಚುಚ್ಚಿಸ್ಬಿಡೋಣ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಗೋಲ್ಡ್ ಅಂಗಡಿಗೆ ಬಂದಿದ್ದು. ಅಲ್ಲಿ ಹೋಗ್ಬಿಟ್ಟು ಚಿಕ್ಕು ಒಂದು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇ ಅವ್ರು ಚುಚ್ತಾರಲ್ಲ ಪಕ್ಕದಲ್ಲಿ ಗನ್ ಶೂಟ್ ಮಾಡ್ಸೋಣ ಅಂದರೆ ಬೇಡ ಅಂದರು ಬಂಗಾರದ ಅಂಗಡಿಯಲ್ಲಿ. ಈ ಥರ ಹಿಂಗೆ ಮುರ ತೊಗೊಂಡು ಚುಚ್ಚಿಬಿಟ್ರೆ ಅದು ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಶೂಟ್ ಮಾಡೋದ್ರಿಂದ ಗನ್ ಶೂಟು ಹೋಲಾದಂಗೆ ಆಗಿಬಿಡುತ್ತೆ, ಜಾಸ್ತಿ ಬೇಗ ಕಿವಿ ಜಗ್ಬಿಡುತ್ತೆ ಅಂತ ಹೇಳಿದ್ರು. ನಮಗೂ ಇದೆ, ನಮ್ಮ ಮಕ್ಳಿಗೆಲ್ಲ ಇದೇ ಮಾಡಿದ್ದಲ್ವ, ಅದಕ್ಕೆ ಅದೇ ಇರಲಿ ಅಂತಲೇ ಕಿವಿ ಚುಚ್ಸ್ಕೊಂಬಂದಿದ್ದು. ಮತ್ತು ನೆಕ್ಸ್ಟ್ ಡೇ ಅವಳು ಕಿವಿ ಚುಚ್ಚಿ ಸ್ವಲ್ಪ ಎಲ್ಲ ಅಳ್ತಾ ಇದ್ಲು, ಅದಕ್ಕೆ ಎಲ್ಲಿಗೂ ಹೋಗೋದು ಬೇಡ ಅಂತ ಇವತ್ತು ನೈಟ್ ಸುಮ್ಮನೆ ಆಗಿಬಿಟ್ಟು ಮತ್ತೆ ಇನ್ನೊಂದು ದಿನ ನೆಕ್ಸ್ಟ್ ಡೇಗೆ ನಾವು ಶಾಪಿಂಗ್ ಬಂದಿದ್ದು. ನಾಮಕರಣ ಇನ್ನೇನು ಹತ್ತಿರದಲ್ಲೇ ಇತ್ತು, May 12 ಎಲ್ಲ ಇಲ್ಲಿ ಇದ್ದಿದ್ದು. ಅದಕ್ಕೆ ಕರೆಂಟ್ ಟೆಕ್ಸ್ಟೈಲಿಗೆ ಬಂದಿದ್ದು ನಾವು. ಕರೆಂಟ್ ಟೆಕ್ಸ್ಟೈಲಿಗೆ ಬಂದುಬಿಟ್ರೆ ಮಕ್ಳ ಬಟ್ಟೆ ನಮ್ಗೆ ಯಾವ ಥರ ಬೇಕೋ ಆ ಬಟ್ಟೆ ಫುಲ್ಲು ಮದುವೆ ಶಾಪಿಂಗೆಲ್ಲ ಒಂದೇ ಇದರಲ್ಲೇ ಫ್ಲೋರಲ್ಲೇ ಮಾಡಿಬಿಡ್ಬೋದು ನಾವು. ಈ ಕಡೆ ಇಲ್ಲಿ ರೇಷ್ಮೆ ಸ್ಯಾರಿ ತೊಗೊಳೋಣ ಫಸ್ಟು ಅಂತಂದು ನನ್ನ ಮತ್ತಿಗೆಗೆ ಇಲ್ಲಿಗೆ ಬಂದಿದ್ದು ನಾವು. ಇಲ್ಲೆಲ್ಲ ತೊಗೊತಾ ಇದ್ರೆ ನನ್ನ ಸೊಸೆ ನೋಡ್ತಾ ಇದ್ದಾಳೆ, ಇದೇನು ಗೊಂಬೆನ ಇದು ಮಾಡ್ಕೊತಾ ಇದ್ರು. ಅಲ್ಲೆಲ್ಲ ಮೈಸೂರಿಸಿದ್ದು ರೇಷ್ಮೆ ಸೀರೆ ಎಲ್ಲ ತೊಗೊಂಡ್ಬಿಟ್ಟು ಈ ಕಡೆ ಪಾಪು ಬಟ್ಟೆ ತೊಗೊಳೋಣ ಅಂತ ಬಂದಿದ್ದು. ಅವಳಿಗೆ ಅದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಮೂರ್ಗೆ ಒಂದೇ ಥರ ಮ್ಯಾಚ್ ಮಾಡೋಣ ಅಂತ ಡ್ರೆಸ್ ಹುಡುಕ್ತಾ ಇದ್ವಿ. ಆದರೂ ಸ್ವಲ್ಪ ಆದರೂ ಶಿಂಕ್ ಆಗೋ ಥರ ಸಿಗ್ತಾನೇ ಇಲ್ಲ ಬಟ್ಟೆಯಲ್ಲಿ. ಸಾಕಷ್ಟು ನೋಡ್ರೆ ಎಲ್ಲ ಮ್ಯಾಚಿಂಗ್ ಸಿಕ್ಕರೆ ಅವಳಿಗೆ ಸೈಜ್ ಸಿಗ್ತಾ ಇರಲಿಲ್ಲ, ಆ ಥರ ಆಗ್ಬಿಡ್ತು. ಸ್ವಲ್ಪ ವೆಸ್ಟರ್ನು ಅವು ಇವು ನೋಡೋಣ ಅಂತ ಇಲ್ಲಿ ನೋಡ್ತಾ ಇದ್ವಿ. ಇವಳು ಪಾಡಿಗಳು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಲು. ಕಿವಿ ನೋಡಿ ಚುಚ್ಚಿರೋ ಚೆನ್ನಾಗಿ ಕಾಣ್ತಾ ಇದ್ವು. ಅವಾಗ ಎಲ್ಲಿ ನೋವುತ್ತೋ ಅಂದ್ಕೊಂಡಿದ್ವಿ, ಏನೂ ಆಗಲಿಲ್ಲ. ಸ್ವಲ್ಪ ಜಸ್ಟ್ ಅವರು ಚುಚ್ಚಿಬಿಟ್ಟು ಸೀಮೆಣ್ಣೆ ಹಾಕಿದ್ರು ಅಷ್ಟೇ. ಅವರು ಆರಾಮಾಗೇ ಇದ್ಲು. ನಾವೆಲ್ಲಿ ಜ್ವರ ಬರುತ್ತೋ ಅದೆಲ್ಲ ಇದಾಗುತ್ತೆ ಅಂತ ಒಬ್ಬೊಬ್ರಿಗೆ ಇದಾಗ್ಬಿಡುತ್ತೆ ಅಲ್ವಾ, ಅದು ಆರಾಮಾಗೇ ಇದ್ಲು ಅವಳು. ನೋಡಿಲ್ಲ, ಫೈನಲಿ ಈ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದಕ್ಕೆ ಕಾಂಬಿನೇಷನ್ಗೆ ಅವ್ರ ಅಮ್ಮಗೆ ಸೀರೆ ಉಡ್ಕೋಣ ಅಂತಂದು ಸೀರೆ ಅಲ್ಲಿ ನೋಡ್ಕೊಳ್ಳೋಣ ಅಂತ ಮತ್ತೆ ಎತ್ತಿಟ್ಕೊಂಡು ಡ್ರೆಸ್ಸು ಸೈಜ್ ಸಿಗಲಿಲ್ಲ, ಬೇರೆ ತೊಗೊಂಡು ತಿರ್ಗಾ ಮತ್ತೆ ಇದನ್ನು ಮತ್ತೆ ಒಂದು ವೆಸ್ಟರ್ನ್ ಇರಲಿ ಅಂತಂದು ಈ ಥರ ಡ್ರೆಸ್ ತೊಗೊಳಕ್ಕೆ ಬಂದ್ವಿ. ಮಿಡ್ಡಿ ಇವೆಲ್ಲ ಇದರಲ್ಲೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಒಂದು ಫ್ರಾಕ್ ಟೈಪ್ ಇರಲಿ ಅಂತಂದು ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದು ಫ್ರಾಕ್ಸ್ ಎಲ್ಲ. ಆದರೆ ಅವಳು ಸೆಕೆಗೆ ಅವತ್ತಿನ ದಿನ ಹಾಕ್ಕೊಂತೋಳು ಎಲ್ಲ ಸ್ವಲ್ಪ ಸಾಫ್ಟ್ ಇರಲಿ ಅಂತಂದು ನೋಡೋಣ ಅಂತ. ಈ ಡ್ರೆಸ್ ತುಂಬಾ ಚೆನ್ನಾಗಿತ್ತು, ನೋಡೋಣ ಅಂತ ತೊಗೊಳ್ತಾ ಇದ್ದೀವಿ. ಇಲ್ಲಿ ನನಗಿದು ಇಷ್ಟ ಆಯಿತು. ಆದರೆ ಅವಳಿಗೂ ಸೆಕೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಿದ್ರೇನಲ್ವ ಬಟ್ಟೆ ಚೆನ್ನಾಗಿ. ನೋಡೋಣ ಒಂದು ಸತಿ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಅವಳಿಗೆ ಆಗ್ತಾನೆ ಇಲ್ಲ. ಇನ್ನೂ ಇಲ್ಲೇ ಇಷ್ಟೊಂದು ಅಳ್ತಾ ಇದ್ದೀನಿ, ಅವತ್ತಿನ ದಿನ ಇನ್ನೂ ಎಷ್ಟು ಅಳ್ತಾಳೋ ತಿರ್ಗಾ ಅಂದ್ಬಿಟ್ಟು ಬೇಡ ಅಂತ ವಾಪಸ್ ಕೊಟ್ಬಿಟ್ಟು ಇನ್ನೊಂದು ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ. ಇದು ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗೇ. ಆದರೂ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಯಿತು ಇದಕ್ಕೆ ಮೆಟೀರಿಯಲ್ಗೆ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಅಣ್ಣಂಗೆ ಶೇರ್ವಾನಿ ಟೈಪ್ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಇನ್ನೂ ಡ್ರೆಸ್ ಎಲ್ಲ ಹುಡುಕ್ತಾ ಇದ್ವಿ, ಇನ್ನೂ ತೊಗೊಳ್ತಾ ಇದ್ವಿ. ವಿಡಿಯೋ ಮಾಡೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ ನಮಗೆ, ಸಿಂಪಲಾಗಿ ಇದು ಮಾಡ್ಕೊಂಡಿದ್ದೀನಿ. ಇನ್ನೇನು ಅಪ್ಪಾಜಿಗೆ ಮತ್ತೆ ಕಟ್ ಪೀಸ್ ತೊಗೊಳ್ಳೋಣ, ಶರ್ಟ್ ರೆಡಿಮೇಡ್ ಹಾಕೋದಿಲ್ವಲ್ಲ ಅಪ್ಪಾಜಿಗೆ, ಪೀಸ್ ತೊಗೊಳ್ಳೋಣ ಅಂತ ಇಲ್ಲಿ ಮೇಲೆ ಫ್ಲೋರಿಗೆ ಬಂದ್ವಿ. ಕರೆಂಟ್ ಟೆಕ್ಸ್ಟೈಲಿಗೆ ಬಂದುಬಿಟ್ರೆ ಫುಲ್ ಮಕ್ಕಳಿಂದ ದೊಡ್ಡವ್ರವರೆಗೂ ಕಟ್ ಪೀಸಿಂದ ಎಲ್ಲ ಬಟ್ಟೆನೂ ಅಲ್ಲೇ ಸಿಗುತ್ತೆ. ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಫುಲ್ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಇದನ್ನೇ ಚೂಸ್ ಮಾಡ್ಕೊಂಡಿದ್ದು ನಾವು. ಎಲ್ಲ ಇಲ್ಲೇ ತೊಗೊಂಡು ಇಲ್ಲಿಗೆ ಬಂದ್ವಿ. ಕೆಳಗಡೆ ಇಲ್ಲಿ ಕೂರಿಸಿದ್ರೆ ಎಲ್ಲರೂ ಅಲ್ಲಿ ಅಂಗಡಿಯವರೆಲ್ಲ ಮಾತಾಡ್ಸಿದ್ರೆ ಅಲ್ಲೆಲ್ಲ ಹೋಗ್ತಾ ಇದ್ಲು ಅವಳು ಅವ್ರ ಕಡೆ ಕರೆದಾಗೆಲ್ಲ. ಮತ್ತು ನಮ್ಮ ಅತ್ತಿಗೆಗೆ ಸ್ವಲ್ಪ ಈ ಥರ ಸಿಂಥೆಟಿಕ್ ಸ್ಯಾರಿ ಇರಲಿ ಅಂತಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ರೇಷ್ಮೆ ಸೀರೆ ಒಂದು ಇದಿರಲಿ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಕ್ಯಾಟ್ಲಾಗ್ ಕೊಟ್ಟಿದ್ರು, ನೋಡ್ತಾ ಇದ್ವಿ ಯಾವ್ದು ಬೇಕು ಅಂತಂದು. ನಾನು ಇದೇ ಥರದಲ್ಲೇ ಒಂದು ಸೀರೆ ತೊಗೊಂಡಿದ್ದೆ ನಾನು ಆಲ್ರೆಡಿ ಆಗಲೇ. ನಮ್ಗೆ ಯಾವ್ದು ರೀತಿ ಬೇಕೋ ಆ ಥರ ಕ್ಯಾಟ್ಲಾಗ್ ಇದರಲ್ಲಿ ಕೊಡ್ತಾರೆ ನಮ್ಗೆ ಅವರು. ಫೈನಲಿ ನಮ್ಮ ಅತ್ತಿಗೆ ಇದನ್ನ ಸೆಲೆಕ್ಟ್ ಮಾಡಿದ್ರು. ಸೀರೆ ಅಂತೂ ತುಂಬ ಚೆನ್ನಾಗಿತ್ತು. ಇದು ಬ್ಲೌಸ್ ಎಲ್ಲ ನೆಟೆಡ್ ಬಂದುಬಿಟ್ಟಿರುತ್ತೆ. ಇದು ಫುಲ್ಲು ನೋಡಿ, ಸಿಂಪಲ್ ಅನಿಸುತ್ತೆ, ಉಟ್ರೆ ಗ್ರ್ಯಾಂಡಾಗಿ ಅನಿಸುತ್ತೆ ಸೀರೆ, ಅಷ್ಟು ಚೆನ್ನಾಗಿದೆ ಇದೆಲ್ಲ. ಫೈನಲಿ ಎಲ್ಲ ಇದು ಮಾಡಿ ನಮ್ಮ ಅಕ್ಕರ ಮನೆ ಹತ್ರನೇ ಬಂದ್ವಿ. ಇಲ್ಲಿಗೇನೆ ಇಲ್ಲೇ ಹುಡುಗನೆಲ್ಲ ಮಕ್ಕಳೆಲ್ಲ ಬಿಟ್ಟು ಇಲ್ಲೇ ಹೋಗಿದ್ವಿ ನಾವು. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸುಸ್ತಾಗ್ಬಿಟ್ಟಿತ್ತು, ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ರೆ. ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಅಂದರೆ ನಿನ್ಗೆ ವೀಡಿಯೋ ಹುಚ್ಚು ಜಾಸ್ತಿ ಇದೆ ಅಂತ ನಮ್ಮ ಅಕ್ಕ ಬೈಕಂತ ಇತ್ತು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದಿ ಅಂತಂದು. ಓಕೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮನೆಗೆಲ್ಲ ತೊಗೊಂಬಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಮಾಮಂಗೆ ನೋಡಿಸ್ತಾ ಇದ್ರು, ಈ ಡ್ರೆಸ್ ಎಷ್ಟು ಅಂತಂದೆಲ್ಲ. ಫೈನಲಿ ಮೂವರ್ಗು
ಸ್ಕೈ ಬ್ಲೂ ಕಲರಲ್ಲೇ ಸೆಲೆಕ್ಟ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಬಾಯ್.